ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಡಿ ಗ್ಯಾಂಗ್ ಜೈಲಿನಲ್ಲಿದೆ. ಮತ್ತೆ 14 ದಿನ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ನಿನ್ನೆಯಷ್ಟೇ ವಿಸ್ತರಣೆ ಮಾಡಿದೆ. ಜೆಸಿ ವಿಸ್ತರಣೆಗೆ ತನಿಖೆಯ ಸಾಕಷ್ಟು ಕಾರಣವನ್ನ ಎಸ್ಪಿಪಿ ನೀಡಿದ್ದಾರೆ. ಎ1 ಪವಿತ್ರ ಗೌಡ ಮತ್ತೆ ಎ2 ದರ್ಶನ್ರ ಫೋನ್ ಅನ್ನ ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಹೈದರಾಬಾದ್ನ ಎಫ್ಎಸ್ಎಲ್ ಲ್ಯಾಬ್ಗೆ ಈ ಇಬ್ಬರು ಫೋನ್ಗಳನ್ನ ರವಾನೆ ಮಾಡಲಾಗಿದೆ. ಸದ್ಯ ಆ ರಿಪೋರ್ಟ್ಗಾಗಿ ಪೊಲೀಸರ ತಂಡ ಕಾದುಕೊಳ್ತಿದೆ. ಈ ಎಫ್ಎಸ್ಎಲ್ ವರದಿ ಬಂದ ಮೇಲೆ ಇನ್ನಷ್ಟು ಸತ್ಯ ಬಹಿರಂಗ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳ ತಂಡ ಇರುವಂಥದ್ದು. ಸೊ ಫೋನ್ನಿಂದನೇ ಸಾಕಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೂ ಕೂಡ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದ್ದರು, ಮತ್ತೆ ಅವರ ಅವಧಿ ನಿನ್ನೆಗೆ ಮುಕ್ತಾಯ ಆಗಿದ್ದ ಕಾರಣ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ. ಅದರದ್ದೇ ಆದ ಕಾರಣಗಳು ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಕುಮಾರ್. ಒಂದು ಮತ್ತೆ 2 ವಾರಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರೋದಕ್ಕೆ ಪ್ರಮುಖ ಕಾರಣಗಳು, ಜೊತೆಗೆ ಮೊಬೈಲ್ ಅನ್ನ ಎಫ್ಎಸ್ಎಲ್ ವರದಿಗೆ ಕಳಿಸಿರೋದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ 17 ಮಂದಿ ಆರೋಪಿಗಳಿಗೆ 2ನೇ ಬಾರಿ ನ್ಯಾಯಾಂಗ ಬಂಧನಕ್ಕೆ ವಿಸ್ತರಿಸಿರುವಂಥದ್ದು. ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ನಿನ್ನೆ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಯಾಕೆ ನ್ಯಾಯಾಂಗ ಬಂಧನ ಅಂತೇಳಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿನ್ನೆ ಕೋರ್ಟ್ಗೆ ಎಸ್ಪಿಪಿ ಅವರು ಸಂಪೂರ್ಣವಾಗಿ ವಿವರವನ್ನು ನೀಡಿರುವಂಥದ್ದು. ಪ್ರಕರಣದಲ್ಲಿ ಪ್ರಮುಖವಾಗಿ ಎ1 ಆರೋಪಿ ಪವಿತ್ರ ಗೌಡ, ಎ2 ದರ್ಶನ್ ಸೇರಿದಂತೆ ಇವರ ಮೊಬೈಲ್ ರಿಟ್ರೀವ್ ಆಗಬೇಕಾಗಿದೆ. ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ 17 ಜನರ ಮೊಬೈಲನ್ನು ಕೂಡ ಪೊಲೀಸರು ಸೀಸ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಪೊಲೀಸ್ ಕಸ್ಟಡಿ ಇದ್ದಂಥ ಸಂದರ್ಭದಲ್ಲಿ ದರ್ಶನ್, ಪವಿತ್ರ ಗೌಡರಿಂದ ಸಾಕಷ್ಟು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿದ್ರು. ಆದರೆ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ದರ್ಶನ್ ಹಾಗೂ ಪವಿತ್ರ ಗೌಡ ನೀಡಿರಲಿಲ್ಲ. ಸ್ವತಃ ಅವರ ಮೊಬೈಲ್ ವಾಟ್ಸಪ್ ಚಾಟಿಂಗ್ಗಳನ್ನು, ಮಿರರ್ ಇಮೇಜನ್ಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ ತಮಗೇನು ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ರು. ಅಂದರೆ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳು ಸ್ಟ್ರಾಂಗ್ ಆಗಿದ್ದು ಅದನ್ನು ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ ಪವಿತ್ರ ಗೌಡ, ದರ್ಶನ್ ಪೊಲೀಸರ ಮುಂದೆ ಬಾಯಿ ಬಿಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಹೀಗಾಗಿ ಎ1 ಪವಿತ್ರ ಗೌಡ ಹಾಗೂ ಎ2 ದರ್ಶನ್ ಇಬ್ಬರ ಮೊಬೈಲನ್ನು ಕೂಡ ಸದ್ಯ ಪೊಲೀಸ್ ಅಧಿಕಾರಿಗಳು ಹೈದರಾಬಾದ್ನ ಎಫ್ಎಸ್ಎಲ್ಗೆ ಕಳಿಸಿರುವಂಥದ್ದು. ಪ್ರಮುಖವಾಗಿ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಪೊಲೀಸ್ ಅಧಿಕಾರಿಗಳು ಕಾಯ್ತಿರುವಂಥದ್ದು. ಈ ಎಲ್ಲ ಅಂಶವನ್ನು ನಿನ್ನೆ ಪೊಲೀಸರು ಏನು ರಿಮೈಂಡ್ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ ಇವನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಕೆಲಸವನ್ನು ಎಸ್ಪಿಪಿ ಮಾಡಿದ್ರು. ಪ್ರಮುಖವಾಗಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡರ ಮೊಬೈಲ್ ಡೇಟಾ ರಿಟ್ರೀವ್ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಘಟನೆ ನಡೆದಂಥ ದಿನ ಜೂನ್ 9ನೇ ತಾರೀಕು ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಎಕ್ಸ್ಚೇಂಜ್ ಆಗಿರುವಂಥ ಮೊಬೈಲ್ಗಳಾಗಿರ್ಬೋದು. ಜೊತೆಗೆ ಪರಸ್ಪರವಾಗಿ ಪವಿತ್ರ ಗೌಡ ದರ್ಶನ್ಗೆ ಎಷ್ಟು ಬಾರಿ ಫೋನನ್ನು ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ದರ್ಶನ್ ಯಾರೆಲ್ಲ ಆರೋಪಿಗಳಿಗೆ ಏನೆಲ್ಲ ವಿಚಾರವನ್ನು ಮೆಸೇಜ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸುಮಾರು 12ಕ್ಕೂ ಹೆಚ್ಚು ಮಂದಿಯನ್ನು ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಮಾಡ್ಕೊಂಡಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿರುವಂಥದ್ದು. ಒಂದು ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರ ಮೊಬೈಲ್ ಡೇಟಾ ರಿಟ್ರೀವ್ ಆದಂಥ ಸಂದರ್ಭದಲ್ಲಿ ಪ್ರಕರಣಕ್ಕೆ ಮತ್ತಷ್ಟು ಮಂದಿಗೆ ನೋಟಿಸ್ ಕೊಡಲಿಕ್ಕೆ ಸದ್ಯ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.